ವಂದನೆಗಳು. ಈ ದಿನ ಸತ್ಯವೇದದಿಂದ ಕೀರ್ತನೆ 144 9ನೇ ವಚನ ನೋಡಿಕೊಳ್ಳೋಣ. ದೇವರೇ, ನಿನಗೆ ನೂತನ ಕೀರ್ತನೆಯನ್ನು ಹಾಡುವೆನು, 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ಅರುಣೋದಯಕ್ಕಾಗಿ ವಂದನೆಗಳು, ಸ್ತೋತ್ರಗಳು. ಶ್ರೇಷ್ಠವಾದ ಸಮಯವನ್ನು ನಮಗೆ ಕೊಟ್ಟಿದೆ, ಸಜೀವ ಲೆಕ್ಕದಲ್ಲಿ ಎಣಿಸಿದ್ದೆ, ಅದಕ್ಕಾಗಿ ವಂದನೆಗಳು. ಈ ದಿನ ನಿನ್ನ ಪರಿಶುದ್ಧ ಗ್ರಂಥದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯ ನೀಡಿ ಸರ್ವ ಸತ್ಯದ ಒಳಗೆ ನಡೆಸಬೇಕೆಂದು ವಾಕ್ಯವಾದ ಯೇಸುವಿನ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೇ, ಆಮೇನ್. ಗತ ಕೆಲವು ದಿನಗಳಿಂದ ನಾವು ಸಂಚಿಕೆಗಳ ರೀತಿಯಲ್ಲಿ, ಭಾಗಗಳ ರೀತಿಯಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ. ಈ ದಿನ ಕೃತಜ್ಞತಾ ಸ್ತುತಿಯಿಂದ ಮಾಡಿದ ಪ್ರಾರ್ಥನೆಗಳು ಸತ್ಯವೇದದಲ್ಲಿ ಯಾವ ರೀತಿ, ಎಲ್ಲಿ, ಯಾರು ಮಾಡಿದರೂ ನಾವು ನೋಡಿಕೊಳ್ಳೋಣ. ಕೀರ್ತನಗಾರನು ಆತನು ಹೇಳ್ತಾ ಇದ್ದಾನೆ, ಯೆಹೋವನೇ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಮನುಷ್ಯನು ಬರೀ ಉಸಿರೇ, ಜೀವಕಾಲವು ಬೇಗನೆ ಗತಿಸಿ ಹೋಗುವ ನೆರಳಿನಂತಿದೆ, ಹಬೆಯಂತಿದೆ, ಅಥವಾ ನೀರಿನ ಮೇಲೆ ಗುಳ್ಳೆ ಹಾಗೆ ಇದೆ. ಹಾಗಾಗಿ ನಾವು ನಿಜವಾಗಿ ದೇವರಿಗೆ ಕೃತಜ್ಞತಾ ಉಳ್ಳವರಾಗಿರ್ಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ಆತನ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಎಲ್ಲಿವರೆಗೂ ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ರೆ, ಪ್ರಾಣ ಇರೋವರೆಗೂ, ಉಸಿರಿರೋವರೆಗೂ ಯೆಹೋವನನ್ನು ನಾವು ಸ್ತುತಿಸಬೇಕು. ಭಕ್ತರ ಆ ರೀತಿ ಸ್ತುತಿ ಮಾಡಿದರು. ಮುಖ್ಯವಾಗಿ ಸಜೀವ ಲೆಕ್ಕದಲ್ಲಿ ಎಣಿಸಿದ್ದಕ್ಕಾಗಿ ಈ ಕೋವಿಡ್-19ನಲ್ಲಿ ಕೂಡ ನಮ್ಮೆಲ್ಲರನ್ನು ಕುಟುಂಬವಾಗಿ ಸಂರಕ್ಷಣೆ ಮಾಡಿ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ, ಗಾಳಿಗಾಗಿ, ನೀರಿಗಾಗಿ, ಮಳೆಗಾಗಿ, ಬೆಳಕಿಗಾಗಿ, ಈ ಎಲ್ಲ ಕಾರ್ಯಗಳಿಗಾಗಿ ದೇವರನ್ನು ನಾವು ಸ್ತುತಿ ಮಾಡಬೇಕು. ದಾವೀದನು ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯಾಕಂದರೆ ನಾವು ಪ್ರಾರ್ಥಿಸಿದಾಗ ದೇವರು ನಾವು ಕೇಳೋದಕ್ಕಿಂತ, ಊಹೆ ಮಾಡೋದಕ್ಕಿಂತ ಆತನು ಹೆಚ್ಚಾಗಿ, ಯಾಕಂದರೆ ಯಾವಾಗಲೂ ಆತನ ಆಲೋಚನೆ ನಮ್ಮ ವಿಷಯದಲ್ಲಿ ಉನ್ನತವಾಗಿದೆ. ಹಾಗಾಗಿ ಆತನು ಕಾರ್ಯಗಳನ್ನು ಮಾಡಿದಾಗ ನಾವು ಕೃತಜ್ಞತಾ ಸ್ತುತಿ ತೋರಿಸಬೇಕು. ನಾವು ತಂದೆಗೆ ಸ್ತೋತ್ರ ಸಲ್ಲಿಸಬೇಕು. ಯಾಕಂದರೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮನ್ನು ಪ್ರೀತಿ ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಕ್ಕಾಗಿ ನಾವು ಹೊಂದಬೇಕಾದ ಶಿಕ್ಷೆಯನ್ನು ಆತನ ಮಗನ ಮೇಲೆ ಹೊರಿಸಿ, ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳ ಸಲುವಾಗಿ ಆ ಶಿಲುಬೆ ಮೇಲೆ ಘೋರವಾದ ಮರಣವನ್ನು ಹೊಂದಿ, ಸೈತಾನನ ಪಾಪವನ್ನು, ವ್ಯಾಧಿಯನ್ನು, ಶಾಪ ಶಿಕ್ಷೆಗಳನ್ನು ಆತನ ಜಯಿಸಿ ನಮಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಅನ್ನೋ ದಿನ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿ ಪವಿತ್ರ ಆತ್ಮನನ್ನು ಕಳಿಸಿಕೊಡ್ತೀನಂತ ವಾಗ್ದಾನ ಮಾಡಿ ಆತನನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಪವಿತ್ರ ಆತ್ಮನನ್ನು ಬಂದು ನಮ್ಮನ್ನು ಸರ್ವ ಸತ್ಯದ ಒಳಗೆ ನಡೆಸ್ತಾರ, ಮಾರ್ಗದರ್ಶನ ನೀಡುತ್ತಾರ, ಪ್ರಾರ್ಥನೆಗೆ ಯಾವ ರೀತಿ ಮಾಡಬೇಕು ಕಲಿಸಿಕೊಡ್ತಾರ. ಅಷ್ಟೇ ಅಲ್ಲದೆ ನಮ್ಮೊಂದಿಗೆ ಅವರು ಇರ್ತಾರೆ. ಎಲ್ಲಿ ವಾಸ ಮಾಡ್ತಾರೆ ಅಂದರೆ 1 ಕೊರಿಂಥಿ 3:16 ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲ. ಈ ದೇಹವೆಂಬ ಆಲಯದಲ್ಲಿ ದೇವರಾತ್ಮನು ವಾಸ ಮಾಡಿ ಆತ ನಮ್ಮನ್ನು ನೂತನಗೊಳಿಸ್ತಾನೆ, ಶುದ್ಧಿಗೊಳಿಸ್ತಾನೆ, 2ನೇ ಬರೋಣಕ್ಕಾಗಿ ಸಿದ್ಧಪಡಿಸುತ್ತಾನೆ. ಹಾಗಾಗಿ ಸತ್ಯವೇದದಲ್ಲಿ ಈ ದಿನದಲ್ಲಿ ಯಾರ್ಯಾರು ಕೃತಜ್ಞತಾ ಉಳ್ಳವರಾಗಿದ್ದರೆ ನಾವು ನೋಡಿಕೊಳ್ಳೋಣ. ಮೊದಲನೆಯದಾಗಿ ಅವಳ ಮಗನಾದ ಆಬೇಲನು ಶ್ರೇಷ್ಠವಾದ ಅರ್ಪಣೆ ದೇವರಿಗೆ ತಂದು ಕೊಟ್ಟಾಗ ದೇವರಿಗೆ ಕಾಣಿಕೆ ಮೆಚ್ಚುಗೆಯಾಗಿತ್ತು ಅಂತ ನಾವು ನೋಡ್ಕೊಳ್ತಾ ಇದ್ದೀವಿ. ನೋವಹನು ಕೂಡ ಜಲಪ್ರಳಯವಾದ ಮೇಲೆ ಆತನ ಕೃತಜ್ಞತಾ ಸ್ತುತಿಗಳು ಸಲ್ಲಿಸಿದಾಗ, ಬಲಿಗಳನ್ನು ಅರ್ಪಿಸಿದಾಗ
ದೇವರು ಆ ಸುವಾಸನೆಯನ್ನು ತಗೊಂಡು ನೋಹ ಕುಟುಂಬವನ್ನು ಆಶೀರ್ವದಿಸಿದರು. ಅದೇ ರೀತಿಯಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡಿಕೊಳ್ಳೋದಾದರೆ ದೇವರು ಇಸ್ರಾಯೇಲರನ್ನು ಐಗುಪ್ತ ದಾಸತ್ವದಿಂದ ಐಗುಪ್ತರ ಕೈಯದಿಂದ ತಪ್ಪಿಸಿದಾಗ ಅಷ್ಟೇ ಅಲ್ಲದೆ ಕೆಂಪು ಸಮುದ್ರವನ್ನು ದಾಟಿಸಿ ರಕ್ಷಿಸಿದಾಗ ಮೋಶೆ ಇಸ್ರಾಯೇಲರು 6,00,000 ಕಾಲು ಬಲ, ಅದಕ್ಕಿಂತ ಹೆಚ್ಚಾಗಿದ್ದರು. ಅಹರೋನ ಮಿರಿಯಮು ಇವರೆಲ್ಲರೂ ಯೆಹೋವನಿಗೆ ಪ್ರಾರ್ಥಿಸುತ್ತಾ ಸ್ತುತಿಸುತ್ತಾ ಆತನ ನಾಮವನ್ನು ವರ್ಣಿಸುತ್ತಾ ಕೊಂಡಾಡುತ್ತಾ ಗಾನ ಮಾಡುತ್ತಾ ನಾಟ್ಯ ಮಾಡುತ್ತಾ ದೇವರಿಗೆ ಕೃತಜ್ಞತಾ ಸ್ತುತಿ ತಲುಪಿಸಿದ್ರಂತ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಮುವೇಲ ಗ್ರಂಥಕ್ಕೆ ಬಂದಾಗ ಹನ್ನಳು ಮಗನಿಗಾಗಿ ಪ್ರಾರ್ಥಿಸಿದಳು. ಸಮುವೇಲನು ಹುಟ್ಟಿದಾಗ ಕೃತಜ್ಞತಾ ಸ್ತುತಿ ಸಲ್ಲಿಸಿದಳು. ಹನ್ನಳು 1 ಸಮುವೇಲ 2ನಲ್ಲಿ ನಾವು ನೋಡಿಕೊಳ್ಳೋದಾದರೆ ಅಲ್ಲಿ ವಿಜ್ಞಾಪನೆ ಇರ್ತದೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಆಕೆ ಹರಕೆ ಮಾಡಿಕೊಂಡು ತೀರಿಸಿದಳು. 1 ಮಗನನ್ನು ಬೇಡಿದಳು. ದೇವರು 5 ಮಕ್ಕಳನ್ನು ಆಕೆಗೆ ಬದಲಾಗಿ ಬಹುಮಾನವಾಗಿ ಕೊಟ್ಟರು. ಅನೇಕರು ಪ್ರಾರ್ಥಿಸುತ್ತಾರೆ, ಆದರೆ ಕಾರ್ಯಗಳು ನಡೆದ ಮೇಲೆ ಕೃತಜ್ಞತಾ ಭಾವ ತೋರಿಸುವುದಿಲ್ಲ. ಅದೇ ರೀತಿಯಲ್ಲಿ ಎಜ್ರ ಗ್ರಂಥಕ್ಕೆ ನಾವು ಬಂದಾಗ ಬಬಿಲೋನ್ನಿಂದ ಬಿಡುಗಡೆಯಾದಾಗ ಎಜ್ರನು ಮಾಡಿದ ಸ್ತುತಿ ಪ್ರಾರ್ಥನೆ ಅಂತ ಎಜ್ರ 7:27ನಲ್ಲಿ ಇರುತ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಾದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ತಾಯಿಯಾದ ಮರಿಯಳು ಕೂಡ ಲೂಕ 1:47-55 ನಾವು ನೋಡಿಕೊಳ್ಳೋದಾದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಂಡಿದೆ ಅಂತ ಪ್ರಾರ್ಥನೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಇರುವುದನ್ನು ನಾವು ನೋಡುತ್ತೇವೆ. ಶಕ್ತನಾಗಿದ್ದಾನೆ, ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ, ಪ್ರಭುಗಳನ್ನು ಸಿಂಹಾಸನದಿಂದ ದೊಬ್ಬಿ ದೀನರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಅಬ್ರಹಾಮನನ್ನು ಆತನ ವಂಶದವರಿಗೆ ಯಾವಾಗಲೂ ದಯೆ ತೋರಿಸುವವನು ಆಗಿದ್ದಾನಂತ ಮರಿಯಳು ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅದೇ ರೀತಿಯಲ್ಲಿ ಲೂಕ ಸುವಾರ್ತೆ 2:28-29 ನಾವು ನೋಡ್ಕೊಳ್ಳೋದಾದರೆ ಯೇಸು ಸ್ವಾಮಿ ಜನ್ಮಿಸಿದಾಗ ದೇವದೂತರ ಒಂದು ಸ್ತುತಿಗಾನ, ಸಿಮಿಯೋನು, ಅನ್ನ, ಕುರುಬರು ಇವರೆಲ್ಲರೂ ಸ್ತುತಿಗಳನ್ನು ಸಲ್ಲಿಸಿದರು. ಯೋಸೇಫು ಮರಿಯಳು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿ ಪ್ರಕಾರ ನಡೆಸಬೇಕೆಂದು ಆಲಯಕ್ಕೆ ಯೇಸು ಸ್ವಾಮಿಯನ್ನು ಕರ್ಕೊಂಡು ಬಂದಾಗ ಸಿಮಿಯೋನು ಬಾಲಕನನ್ನು ಎತ್ತುಕೊಂಡು, ಒಡೆಯನೇ, ನಿನ್ನ ಮಾತು ನೆರವೇರಿತು, ನೀನು ಮೆಸ್ಸಯ್ಯನನ್ನು ಕಳಿಸ್ತೀನಿ ಅಂತ ಹೇಳಿದ್ದಿ, ಈಗ ಕಳಿಸಿಕೊಟ್ಟಿದ್ದೆ. ರಕ್ಷಕನನ್ನು ನಾನು ಕಂಡಿದ್ದೇನೆ, ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಈತನು ಕೀರ್ತಿಯಾಗಿದ್ದನಂತ ಪ್ರಾರ್ಥಿಸಿ ಕೃತಜ್ಞತಾ ಸ್ತುತಿ ಸಲ್ಲಿಸಿದನು. ಯೇಸು ಸ್ವಾಮಿಯೇ ಕೃತಜ್ಞತಾ ಪ್ರಾರ್ಥನೆ ಯಾವ ರೀತಿ ಸಲ್ಲಿಸಬೇಕಂತ ಒಂದು ಮಾದರಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. 5 ರೊಟ್ಟಿ 2 ಮೀನವನ್ನು ಆತನ ತಗೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥಿಸಿದನು. ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿದು ಕೊಟ್ಟಾಗ 5,000 ಜನರು ತಿಂದು ಇನ್ನೂ ಸಮೃದ್ಧಿಯಾಗಿ ಅದು ಉಳಿತು ಅವರೆಲ್ಲರೂ ತೃಪ್ತಿಯಾಗಿ ಉಂಡಿದರಂತ ವಾಕ್ಯದಲ್ಲಿ ಹೇಳ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಾದರೆ ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಪ್ರಾರ್ಥನೆ ಕೃತಜ್ಞತಾ ಸ್ತುತಿಗಳಿಂದ ನಾವು ಒಪ್ಪಿಸಿಕೊಡುವುದಾದರೆ ದೇವರು ನಮ್ಮನ್ನು ಕೂಡ ಸಮೃದ್ಧಿಯಾಗಿ ಆಶೀರ್ವಾದ ಮಾಡುತ್ತಾನೆ. ಲಾಜರನ ಸತ್ತ ವಿಷಯದಲ್ಲಿ ಕೂಡ ನಾವು ನೋಡಿಕೊಂಡಿದ್ದಾಗ ಯೇಸು ಸ್ವಾಮಿಯ ಸಮಾಧಿಯ ಒಂದು ಬಳಿಯಲ್ಲಿ ನಿಂತು ಆತನು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದೆ, ನಿನ್ನನ್ನು ಕೊಂಡಾಡುತ್ತಾನೆ. ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ, ಕೃತಜ್ಞತಾ ಸ್ತುತಿಯನ್ನು ಕೂಡ ಅವರು ಸಲ್ಲಿಸ್ತಾ ಇದ್ದಾರೆ. ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದೆ, ಆದರೆ ಇಲ್ಲಿ ಸುತ್ತಲಿರುವ ಜನರಿಗಾಗಿ ನಾನು ಈ ರೀತಿ ಬೇಡಿದೆನು ಅಂತ
ತಂದೆ ಜೊತೆ ಮಾತಾಡಿ ಆತನ ಜೋರಾಗಿ ಲಾಜರನೇ ಹೊರಗೆ ಬಂತ ಕೂಗಿದಾಗ ಸತ್ತ ಲಾಜರನ್ನು, ಕಟ್ಟಲ್ಪಟ್ಟ ಲಾಜರನ್ನು ಹೊರಗೆ ಬಂದ. ಇವತ್ತು ನಾವು ಕೂಡ ಯಾವ ಸ್ಥಿತಿಯಲ್ಲಿ ಕಟ್ಟಲ್ಪಟ್ಟಿದ್ದೀವೋ ಯೇಸು ಸ್ವಾಮಿ ಬಳಿಗೆ ಬಂದು ನಾವು ಪ್ರಾರ್ಥಿಸಿ ಕೃತಜ್ಞತಾ ಸ್ತುತಿ ಸಲ್ಲಿಸಿದರೆ ನಮ್ಮನ್ನು ಕೂಡ ಬಂಧನಗಳಿಂದ ಬಿಡುಗಡೆ ಮಾಡಿ ಹೆಸರಿಟ್ಟು ಕರೆಯುವ ದೇವರು, ಆಶೀರ್ವದಿಸುವ ದೇವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಪೌಲನು ಕೂಡ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ಮಾಡಿದ್ದು ರೋಮ 11:33-36 ಇರ್ತದೆ. ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ತೀರ್ಮಾನಗಳು ಪರಿಶೋಧನೆಗೆ ಎಷ್ಟು ಅಗಮ್ಯ, ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆತನ ಮನಸ್ಸು ತಿಳ್ಕೊಂಡವರು ಯಾರು? ಆತನಿಗೆ ಆಲೋಚನೆ ಕೊಟ್ಟವರು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಇದೆ, ಆತನಿಗಾಗಿ ಇರುತ್ತದೆ. ಆಮೇನ್ ಅಂತ ಪೌಲನು ಕೂಡ ಪ್ರಾರ್ಥನೆ ಕೃತಜ್ಞತಾ ಸ್ತುತಿ ಸಲ್ಲಿಸಿದನು. ಅವರ ಸೇವೆಯಲ್ಲಿ ಕೂಡ ಅಪೊಸ್ತಲ ಕಾರ್ಯ 5:41-16-25 ನಾವು ನೋಡಿಕೊಳ್ಳೋದಾದರೆ, ಸೆರೆಮನೆಯಲ್ಲಿ ಅವರನ್ನು ಸೇವೆ ನಿಮಿತ್ತ ಹಾಕಿದಾಗ ಮಧ್ಯರಾತ್ರಿ ಪೌಲು ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಅಂದರೆ ಪ್ರಾರ್ಥನೆ ಕೃತಜ್ಞತಾ ಸ್ತುತಿಯವರು ಯಾವ ಸಂದರ್ಭದಲ್ಲಿ ಆದರೂ ಕೂಡ ಸಲ್ಲಿಸುತ್ತಾ ಇದ್ದರು. ನಾವು ಪ್ರಕಟಣೆ 5:8-14, 7:9-12 ನಾವು ನೋಡಿಕೊಳ್ಳೋದಾದರೆ, ಪರಲೋಕ ವಾಸದವರು ದೇವರ ಅದ್ಭುತ ವಿಮೋಚನೆಗಾಗಿ ಕೃತಜ್ಞತಾ ಸ್ತುತಿ ಸಲ್ಲಿಸಿದರು. ಪ್ರಕಟಣೆ 11:16-18 ನಾವು ನೋಡಿಕೊಳ್ಳೋದಾದರೆ, ಅಂತ್ಯಕಾಲ ಸಮೀಪಿಸಿದೆಂದು 24 ಹಿರಿಯರು ಮಾಡಿದ ಕೃತಜ್ಞತಾ ಸ್ತುತಿಯನ್ನು ಕೂಡ ನಾವು ನೋಡಿಕೊಳ್ಳುತ್ತಾ ಇದ್ವಿ. ಹಾಗಾಗಿ ಈ ದಿನ ದೇವರು ಅನೇಕ ಒಂದು ವಿಷಯಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಇಷ್ಟುವರೆಗೂ ಕೂಡ ದಾವೀದನು, ಮೋಶೆ, ಮಿರಿಯಮ್, ಅಹರೋನು, ಇಸ್ರಾಯೇಲರು, ಹನ್ನ, ಎಜ್ರ, ಮರಿಯ, ಸಿಮಿಯೋನು, ಕುರುಬರು, ಯೇಸುಸ್ವಾಮಿ, ಪೌಲನು, ಸೀಲನು, ಪರಲೋಕದ ವಾಸದವರು, 4 ಜೀವಿಗಳು, 24 ಹಿರಿಯರು ಯಾವ ರೀತಿಯವರು ಕೃತಜ್ಞತಾ ಸ್ತುತಿಗಳು ಪ್ರಾರ್ಥನೆಗಳು ಸಲ್ಲಿಸಿದರೂ ನಾವು ತಿಳ್ಕೊಂಡಿದ್ದೀವಿ. ನಾವು ವ್ಯಕ್ತಿಗತವಾಗಿ ಕೃತಜ್ಞತಾ ಸ್ತುತಿ ಮಾಡಬೇಕು. ಯಾಕಂದರೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ನಮಗೆ ಎಲ್ಲ ಅವಯವಗಳನ್ನು ಕೊಟ್ಟಿದ್ದಾರೆ, ನಮ್ಮನ್ನು ಸಜೀವವಾಗಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯವೇದ ಕೊಟ್ಟಿದ್ದಕ್ಕಾಗಿ ದಾವೀದನು 119ರಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಾ ಇದ್ದೇನೆ, ವಾಕ್ಯವನ್ನು ವರ್ಣನೆ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಆಲಯಕ್ಕೆ ಹೋಗುವಾಗ ಕೃತಜ್ಞತೆ ಅರ್ಪಣೆಯನ್ನು ಸಲ್ಲಿಸಬೇಕು. ದಶಮಾಂಶ ಅಷ್ಟೇ ಅಲ್ಲದೆ ವಾರವಿಡೀ ದೇವರು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ದೇವರಿಗೆ ನಾವೇನು ಮಾಡಬೇಕು? ಆದಿತ್ಯವಾರ ದಿನದಲ್ಲಿ ಕಾಣಿಕೆ ಅಷ್ಟೇ ಅಲ್ಲದೆ ಕೃತಜ್ಞತಾ ಕಾಣಿಕೆ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ, ಆಯುಷ್ ಕೊಟ್ಟಿದ್ದಕ್ಕಾಗಿ, ಕುಟುಂಬವಾಗಿ ನಮ್ಮನ್ನು ಸಂರಕ್ಷಣೆ ಮಾಡಿದ್ದಕ್ಕಾಗಿ ಕೃತಜ್ಞತಾ ಸ್ತುತಿಯೊಡನೆ ಕೃತಜ್ಞತಾ ಕಾಣಿಕೆಯನ್ನು ಕೂಡ ನಾವು ಸಲ್ಲಿಸಿದಾಗ ದೇವರಿಗೆ ಅದು ಮೆಚ್ಚುಗೆಯಾಗಿ ಉನ್ನತವಾದ ಸ್ಥಿತಿಯಲ್ಲಿ, ಸ್ಥಾನದಲ್ಲಿ ಇಟ್ಟು ಅನೇಕ ಆಶೀರ್ವಾದಗಳನ್ನು ಮಳೆಯಾಗಿ ನಮ್ಮ ಜೀವನಗಳಲ್ಲಿ ಆತನು ಸುರಿಸುತ್ತಾ ಸಮಾಧಾನಕರವಾದ ಜೀವನವನ್ನು ಕೂಡ ನಮಗೆ ಅನುಗ್ರಹಿಸ್ತಾರೆ. ಎಲ್ಲ ವಿಷಯಗಳನ್ನು ಧ್ಯಾನಿಸ್ತಾ ಈ ದಿನ ಕೃತಜ್ಞತಾ ಸ್ತುತಿಯೊಡನೆ ಯಾವ ರೀತಿ ನಾವು ಜೀವಿಸಬೇಕು ಕಲ್ತಿದ್ವಿ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.